ನಮಸ್ತೆ ಎಲ್ಲರಿಗೂ, ದಿಸ್ ಇಸ್ ಮಾಸ್ಟರ್ ಸ್ಟ್ರೋಕ್ ಕ್ಲಾಸಸ್ ಧಾರವಾಡ. ಓಕೆ, ನಾ ಇವಾಗ ಕಂಟಿನ್ಯೂಟಿ ಅಂಡ್ ಡಿಫರೆನ್ಷಿಯಬಿಲಿಟಿ ಚಾಪ್ಟರ್ ಅಲ್ಲಿ ಫಸ್ಟ್ ಎಕ್ಸಸೈಸ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಕ್ವಶನ್ ನಂಬರ್ 1 ಇಂದ ಹಿಡ್ಕೊಂಡು ಕ್ವಶನ್ ನಂಬರ್ 14 ವರೆಗೂ ಎಲ್ಲ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿ ಮುಗಿಸಿದ್ದೇವೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಥಿಯರಾಟಿಕಲ್ ಕಾನ್ಸೆಪ್ಟ್ ಅನ್ನು ಸಹ ಸಾಲ್ವ್ ಮಾಡಿ ಮುಗಿಸಿದ್ದೇವೆ. ಸೊ ಇವಾಗ ಕ್ವಶನ್ ನಂಬರ್ 15 ಇಂದ ನಾವು ಸಾಲ್ವ್ ಮಾಡೋಣ. ಸೊ ಕ್ವಶನ್ ನಂಬರ್ 15 ಏನ್ ಹೇಳ್ತದ ಕ್ವಶನ್, ಎಫ್ ಆಫ್ ಎಕ್ಸ್ ಈಕ್ವಲ್ ಟು 2x ಇಫ್ ಎಕ್ಸ್ ಇಸ್ ಲೆಸ್ ದೆನ್ 0. 0 if x is greater than or equal to 0, lesser than or equal to 1. 4x if x is greater than 1. Discuss the continuity. ಈ ಕಂಟಿನ್ಯೂಟಿನ ಡಿಸ್ಕಸ್ ಮಾಡ್ಕೋಬೇಕು, ರೈಟ್. ಸೊ ಇವಾಗ ನಾವು ಎಲ್ ಎಚ್ ಎಲ್ ಯಾವಾಗ ಚೆಕ್ ಮಾಡ್ಕೋಬೇಕು, ಆರ್ ಎಚ್ ಎಲ್ ಯಾವಾಗ ಚೆಕ್ ಮಾಡ್ಕೋಬೇಕು, ಇಲ್ಲ ಅಂದ್ರೆ ಕೆಲವೊಂದು ಟೈಮ್ ಡೈರೆಕ್ಟ್ ಆಗಿ ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಫ್ ಆಫ್ ಎ ಅದನ್ನ ಯಾವಾಗ ಚೆಕ್ ಮಾಡ್ಕೋಬೇಕು, ಲಾಸ್ಟ್ ವಿಡಿಯೋ ಒಳಗೆ ಹೇಳಿದ್ದೆ ಐತಿ. ಸೊ ಇವಾಗ ಈ ಕ್ವಶನ್ ಅನ್ನ ಸಾಲ್ವ್ ಮಾಡೋಣ. ಸೊ ಇವಾಗ ಫಸ್ಟ್ ನಮ್ದು ಏನಪ್ಪಾ, ಇಲ್ಲಿ ತನಕ ಹೆಂಗ್ ಕ್ವಶನ್ ಸಾಲ್ವ್ ಮಾಡ್ಕೊತ ಬಂದೇನೋ, ಬೇಕಾದಂಗ್ ಕ್ವಶನ್ ಕೇಳಿ ನಮ್ದು ಏನ್ ಟಾರ್ಗೆಟ್, ಫಸ್ಟ್ ಲೈನ್ ಹೊಡಿಬೇಕು ನಾವು. ಫಸ್ಟ್ ಲೈನ್ ಹೊಡೆದು ಲೈನ್ ಮೇಲೆ ಕ್ವಶನ್ ನ ರೀಪ್ರೆಸೆಂಟ್ ಮಾಡ್ಬೇಕು. ಲೈನ್ ಮೇಲೆ ಕ್ವಶನ್ ರೀಪ್ರೆಸೆಂಟ್ ಮಾಡಿದ್ರೆ ಬಹಳ ಈಸಿ ಆಕೈತೆ ಅಂತ ಆಲ್ರೆಡಿ ನಮ್ಗೆ ಇವಾಗ ಗೊತ್ತಾಗೈತಿ. ಸೊ ಫಸ್ಟ್ ಲೈನ್ ಹೊಡಿಬೇಕು, ನೀವೆಲ್ಲರೂ ಲೈನ್ ಹೊಡಿತೀರಿ, ರೈಟ್. ಓಕೆ, ಸೊ ಇವಾಗ ಎದ್ರ ಬಗ್ಗೆ ಮಾತಾಡತಾನ, 0 1 ಬಗ್ಗೆ ಮಾತಾಡತಾನ. ಸೊ ಇಲ್ಲಿ 0 ಬರಿತೀನಿ, ಈ ಕಡೆ 1 ಬರಿತೀನಿ, ರೈಟ್. ಸೊ ಲೆಸ್ ದೆನ್ 0 ಅಂದ್ರೆ ಈ ಕಡೆ ಹೋದಿಲ್ಲ, ಈ ಕಡೆ ಅಂತಂದ್ರೆ -1 -2 -3 ಇರ್ತಾವಲ್ಲ. ಈ ಕಡೆ ಲೆಸ್ ದೆನ್ 0 ಅಂದಾಗ ಫಂಕ್ಷನ್ ಏನೈತಿ, 2x ಐತಿ. ಲೆಸ್ ದೆನ್ 0 ಅಂದಾಗ ಫಂಕ್ಷನ್ ಏನೈತಿ, 2x ಐತಿ. 2x ಬರದೆ. ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ನ ಹಿಡ್ಕೊಂಡು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0, ಆಮೇಲೆ ಲೆಸರ್ ದೆನ್ ಆರ್ ಈಕ್ವಲ್ ಟು 1 ಹಿಡ್ಕೊಂಡು ಅಂದಿದ್ದಕ್ಕೆ ನಾ ಟಚ್ ಮಾಡ್ಕೊಂಡು ಕರ್ಕೊಂಡ್ ಬರ್ತೇನೆ. 1 ಟಚ್ ಮಾಡಿ ತೊಗೊಂಬಂದೆ ಮಾರ್ಕ್, ಇದೇನದ ಬಾಣದ ಗುರುತು, ರೈಟ್. ಓಕೆ, ಸೊ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0, ಲೆಸರ್ ದೆನ್ ಆರ್ ಈಕ್ವಲ್ ಟು 1 ಅಂತಂದ್ರೆ ಏನ್ ಮಾಡಿ, ನಾನು ಇಲ್ಲಿ ಫಂಕ್ಷನ್ ಏನೈತೆ 0 ಐತಿ, ಸೊ 0 ಬರೆದ್ಬಿಟ್ಟೆ. ಇನ್ನು ಆ ಕಡೆ ಎಕ್ಸ್ ಇಸ್ ಗ್ರೇಟರ್ ದೆನ್ 1 ಅಂದ್ರೆ 2 3 4 5 2023 2024 ವಾಟ್ ಎವರ್, ಈ ಕಡೆ ಎಲ್ಲ ಏನೈತಿ ಗ್ರೇಟರ್ ದೆನ್ 1 ಅಂದಾಗ 4x ಐತಿ. ಸೊ ಈ ಲೈನ್ ಒಳಗ ಎಲ್ಲೆಲ್ಲ ಐತಲ್ಲ ಎಲ್ಲಾ ಕಡೆ ನಾವ್ ಏನ್ ಮಾಡ್ಕೋಬೇಕು, ಕಂಟಿನ್ಯೂಟಿನ ಚೆಕ್ ಮಾಡ್ಕೋಬೇಕು, ರೈಟ್. ಸೊ ಫಸ್ಟ್ ಹಂಗಾರೆ ಎಕ್ಸ್ ಇಸ್ ಲೆಸ್ ದೆನ್ 0 ಒಂದು ಫಂಕ್ಷನ್ ಐತಲ್ಲ. ಸೊ ಈ ಫಂಕ್ಷನ್ ಅನ್ನ ತಗೊಳ್ಳೋಣ, ಲೆಸ್ ದೆನ್ 0 ಇದ್ದಾಗ ಫಂಕ್ಷನ್ ಅನ್ನ ತಗೊಳ್ಳೋಣ. ಆಮೇಲೆ ಕೇಸ್ 1 ಲೆಸ್ ದೆನ್ 0, ಕೇಸ್ 2 ಎಕ್ಸಾಕ್ಟ್ 0 ಚೆಕ್ ಮಾಡ್ಕೊಂಡು, ಎಕ್ಸಾಕ್ಟ್ 0 ಇದ್ದಾಗ ಆ ಕಡೆ ಒಂದು ಫಂಕ್ಷನ್ ಐತಿ, ಈ ಕಡೆ ಒಂದು ಫಂಕ್ಷನ್ ಐತಿ. ಈಗ ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಚೆಕ್ ಮಾಡ್ಕೋಬೇಕು. ಆಮೇಲೆ ಗ್ರೇಟರ್ ದೆನ್ 0 ಲೆಸ್ ದೆನ್ 1 ಮಾಡ್ಕೊಳ್ಳೋದು. ಗ್ರೇಟರ್ ದೆನ್ ಆರ್ ಈಕ್ವಲ್ 0 ಲೆಸ್ ದೆನ್ 1 ಮಾಡ್ಕೊಂಡ್ರೆ ಇದು ಫಂಕ್ಷನ್ ಬರ್ತೈತಿ. ಆಮೇಲೆ ನೆಕ್ಸ್ಟ್ ಆ ಕಡೆ ಗ್ರೇಟರ್ ದೆನ್ 1 ಮಾಡ್ಕೊಳ್ಳೋದು. ಸೊ ಕೇಸ್ 1 ಕೇಸ್ 2 ತಗೋತಾ ಹೋಗೋಣ. ಸೊ ಹಂಗಾರೆ ಫಸ್ಟ್ ಒನ್ ಕೇಸ್ 1 ಏನು, 1 ಇಲ್ಲಿಂದ ಸ್ಟಾರ್ಟ್ ಮಾಡೋಣ, ಸ್ಟಾರ್ ಹಾಕ್ತೇನೆ ನೋಡಿ. ಲೆಸ್ ದೆನ್ 0, ಎಕ್ಸ್ ಇಸ್ ಲೆಸ್ ದೆನ್ 0 ತಗೊಂಡೆ. ಎಕ್ಸ್ ಇಸ್ ಲೆಸ್ ದೆನ್ 0 ಅಂದ್ರೆ ಫಂಕ್ಷನ್ ಏನಿತ್ತು ನಮ್ದು, ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಒಂದು ಫಂಕ್ಷನ್ ಐತಿ. ಲೆಸ್ ದೆನ್ 0 ಅಂದ್ರೆ ಈ ಕಡೆ ಸ್ಟಾರ್ ಐತಲ್ಲ, ಈ ಸ್ಟಾರ್ ಕಡೆ ನಿಂತು ನೋಡು, ಇಲ್ಲಿ 2-3 ಫಂಕ್ಷನ್ ಇಲ್ಲ, ಆ ಕಡೆ ಒಂದು ಫಂಕ್ಷನ್ ಇಲ್ಲ, ಒಂದು ಫಂಕ್ಷನ್ ಐತಿ. ಯಾವ್ದೈತಿ ಅದು, 2x ಐತಿ. ದಿಸ್ ಈಸ್ ಲೀನಿಯರ್ ಫಂಕ್ಷನ್. ಲೀನಿಯರ್ ಫಂಕ್ಷನ್ ಇಸ್ ನಥಿಂಗ್ ಬಟ್ ದಿಸ್ ಈಸ್ ಪಾಲಿನಾಮಿಯಲ್ ಫಂಕ್ಷನ್. ಪಾಲಿನಾಮಿಯಲ್ ಫಂಕ್ಷನ್ಸ್ ಅಂದ್ರೆ ಕಂಟಿನ್ಯೂಸ್ ಅಟ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ರಿಯಲ್ ನಂಬರ್. ಅದಕ್ಕೆ ಬರ್ದ್ ಬಿಡ್ತೀವಿ ನಾವು ಸಿಂಪಲ್ ಆಗಿ. This is what? This is polynomial function. This is polynomial function. Therefore, this is continuous at all x belongs to x is less than 0. Polynomial function ಅಂದ್ರೆ continuous at all real number ಅಂತ ಇರುತ್ತಲ್ಲ. ಸೊ x less than 0 ಇದ್ದಾಗ ಏನಾಯ್ತು, ಫಂಕ್ಷನ್ ಕಂಟಿನ್ಯೂಸ್ ಆಯ್ತು, ಒಂದು ಫಂಕ್ಷನ್ ಇತ್ತು. ಸೊ ಇವಾಗ ಮುಂದೆ ಬರ್, ಈ 0 ಚೆಕ್ ಮಾಡೋಣ. ಈ ಸ್ಟಾರ್ ತೆಗಿತೀನಿ, ಈ 0 ಕಡೆ ಹಾಕಿರ್ತೀನಿ ನೋಡಿ. ಎಕ್ಸಾಕ್ಟ್ 0 ಕಡೆ ನಿಂತು ನೋಡಿದಾಗ ಲೆಫ್ಟ್ ಸೈಡ್ ಒಂದು ಫಂಕ್ಷನ್, ರೈಟ್ ಸೈಡ್ ಒಂದು ಫಂಕ್ಷನ್. ಹಂಗಾರೆ ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಚೆಕ್ ಮಾಡ್ಕೋಬೇಕು. ಸೊ ಹಂಗಾರೆ ಕೇಸ್ 2 ಒಳಗ ಈಗ ಏನ್ ಮಾಡೋಣ, ಆಟ್ ಎಕ್ಸ್ ಈಕ್ವಲ್ ಟು 0 ಅಂತ ತಗೊಳ್ಳೋನು. ಈಗ ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಚೆಕ್ ಮಾಡ್ಕೋಬೇಕು. ಎಲ್ ಎಚ್ ಎಲ್ ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0 ಮೈನಸ್ ಎಫ್ ಆಫ್ ಎಕ್ಸ್ ಬರೆದ್ರೆ ದಿಸ್ ಈಸ್ ಎಲ್ ಎಚ್ ಎಲ್. ಆಲ್ರೆಡಿ ಇವಾಗ ಎಕ್ಸ್ಪ್ಲನೇಷನ್ ಜಾಸ್ತಿ ಮಾಡಿದ್ದಕ್ಕೆ ಡೈರೆಕ್ಟ್ ಬರಿತಾ ಹೋಗ್ತೀನಿ. ಎಲ್ ಎಚ್ ಎಲ್ ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0 ಮೈನಸ್ ಎಫ್ ಆಫ್ ಎಕ್ಸ್ ಈ ರೀತಿ ಬರಿತೀವಿ. ಮೈನಸ್ ಇಂಡಿಕೇಟ್ಸ್ ಲೆಫ್ಟ್ ಸೈಡ್ ಫಂಕ್ಷನ್. ಸೊ ಹಂಗಾರ ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0 ಮೈನಸ್ ಇಂಡಿಕೇಟ್ಸ್ ಲೆಫ್ಟ್ ಸೈಡ್ ಫಂಕ್ಷನ್. 0 ಲೆಫ್ಟ್ ಸೈಡ್ ಯಾರದಾರ, ಫಂಕ್ಷನ್ 2x ಅದಾರ, 2x ಅನ್ನ ಚೂಸ್ ಮಾಡಿದೆ. 0 ಲೆಫ್ಟ್ ಸೈಡ್ ಫಂಕ್ಷನ್ ಯಾರದಾರ, 0 ಲೆಫ್ಟ್ ಸೈಡ್ 2x ಇದ್ರು 2x ಅನ್ನ ಚೂಸ್ ಮಾಡಿದೆ. ಈಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡಿ. ಇಫ್ ಯು ಸಬ್ಸ್ಟಿಟ್ಯೂಟ್ ಇನ್ ದ ಪ್ಲೇಸ್ ಆಫ್ x ಈಕ್ವಲ್ ಟು 0, ಲಿಮಿಟ್ ಅಪ್ಲೈ ಮಾಡಿ. ಈಗ x 0 ಹಾಕಿದ್ರೆ 0 × 2 0 ಬಂತು. ಈಗ ಆರ್ ಎಚ್ ಎಲ್ ಚೆಕ್ ಮಾಡ್ಕೋಬೇಕು. ಆರ್ ಎಚ್ ಎಲ್ ಅಂತಂದ್ರೆ
ಆರ್ ಎಚ್ ಎಲ್ ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0 ಪ್ಲಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0. ಇದ ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0 ಪ್ಲಸ್ ಅಂದ್ರ ರೈಟ್ ಸೈಡ್ ಫಂಕ್ಷನ್ ಅನ್ನ ತಗೋ ಅಂತ ಹೇಳ್ದಂಗ ಅದ. ಸೊ ರೈಟ್ ಸೈಡ್ ಫಂಕ್ಷನ್ ಯಾವ್ದೈತಿ ಹಂಗಾರ ಇಲ್ಲಿ ಲೈನ್ ಒಳಗ 0 ರೈಟ್ ಸೈಡ್ ಯಾರು ಐತಿ 0 ಐತಿ, 0 ರೈಟ್ ಸೈಡ್ 0ನೇ ಐತಿ. ಸೊ ಹಂಗಾರ ಇಲ್ಲಿ ಏನ್ ಬರ್ದೆ 0 ಬರ್ದೆ. ಸೊ ಏನಾಗ್ತಿದೆ ಈ 0 ಲಿಮಿಟ್ ಅಪ್ಲೈ ಮಾಡಪ್ಪ 0 0 ಹಾಕಿದ್ರೆ ಏನಪ್ಪಾ 0 ಅದೇನ್ ಆಗಂಗಿಲ್ಲ. ಸೊ 0 ಬಂತು. ಎಲ್ ಎಚ್ ಎಲ್ ಈಕ್ವಲ್ ಟು ಆರ್ ಎಚ್ ಎಲ್ ಬಂತು. ಯಾವಾಗ ಎಲ್ ಎಚ್ ಎಲ್ ಈಕ್ವಲ್ ಟು ಆರ್ ಎಚ್ ಎಲ್ ಇರ್ತೈತಿ ಅವಾಗ ಡೈರೆಕ್ಟ್ ಆಗಿ ಎಫ್ ಆಫ್ ಎ ಚೆಕ್ ಮಾಡ್ಕೋಬೇಕು. ಎಫ್ ಆಫ್ ಎ ಅಂತಂದ್ರೆ ಏನ ಡೈರೆಕ್ಟ್ ಆಗಿ 0 ಸಬ್ಸ್ಟಿಟ್ಯೂಷನ್ ಮಾಡ್ಬೇಕು. ಲಿಮಿಟ್ ಪಾಯಿಂಟ್ 0 ಚೆಕ್ ಮಾಡತ್ತೀನಿ ಹೌದಿಲ್ಲ, ಅಂದ್ರೆ 0 ಚೆಕ್ ಮಾಡ್ಕೋಬೇಕು. ಎಫ್ ಆಫ್ 0 ಅಂತಂದ್ರೆ ಈಕ್ವಲ್ ಟು ಅಂದಾಗ ಏನೈತದ ಇದಕ್ಕೆ ಟಚ್ ಮಾಡಿ ತಗೊಂಡಿದ್ದು 0ನೇ ಐತಿ. ಕ್ವಶನ್ದಾಗ ನೋಡು ಈಕ್ವಲ್ ಟು ಎಕ್ಸ್ ಈಕ್ವಲ್ ಟು 0 ಇದ್ದಾಗ ಇಲ್ಲೈತಿ ನೋಡ್ದ ಎಕ್ಸ್ ಈಕ್ವಲ್ ಟು 0 ಐತಲ್ಲ, ಎಕ್ಸ್ ಈಕ್ವಲ್ ಟು 0 ಅಂದ್ರೆ ಈಕ್ವಲ್ ಸಿಂಬಲ್ ಇಲ್ಲಿ ಐತಿ ಹೌದ್ರ, ಎಕ್ಸ್ ಈಕ್ವಲ್ ಟು 0 ಇದ್ದಾಗ ಫಂಕ್ಷನ್ 0ನೇ ಐತಿ ಇಲ್ಲಿ ಗೊತ್ತಾಕೈತಿ. ಆಮೇಲೆ ಲೈನ್ ಒಳಗೆ ಇದಕ್ಕೆ ಟಚ್ ಮಾಡಿ ತಗೊಂಡಿರ್ತೇವಲ್ಲ 0ನೇ ಐತಿ. ಸೊ ಹಂಗಾರೆ ಎಫ್ ಆಫ್ 0 ಏನ್ ಬಂತು 0ನೇ ಐತಿ. ಸೊ ಹಂಗಾರೆ ಹಿಯರ್ LHL is equal to RHL is equal to f of 0. Therefore, f of x is continuous at x equal to 0. Right. So ಹಾಗಾದ್ರೆ ಇವಾಗ at 0 ಕಂಟಿನ್ಯೂಸ್ ಆಯ್ತು. 0 ಇಂದ ಸ್ವಲ್ಪ ಮುಂದೆ ಹೋಗಪ್ಪ, ಈ ಕಡೆ ಬಾ. 0 ಇಂದ ಮುಂದೆ ಗ್ರೇಟರ್ ದ್ಯಾನ್ 0 ಲೆಸ್ಸರ್ ದ್ಯಾನ್ ಆರ್ ಈಕ್ವಲ್ ಟು 1 ಈ ಕಡೆ ತಗೊಂಡ್ಬಿಡು, ಲೆಸ್ ದ್ಯಾನ್ 1 ತಗೊಂಡ್ಬಿಡು. ರೈಟ್. ಸೊ ಹಂಗಾರ ಕೇಸ್ 3 ಏನ್ ಮಾಡ್ಕೊಳ್ಳೋನು ಈಕ್ವಲ್ ಟು 1 ತಗೊಳ್ಳೋದು ಬೇಡ. ಯಾಕೆ ಹೇಳ ಈಕ್ವಲ್ ಟು 1 ಅಂದಾಗ ಮತ್ತೆ ಇಲ್ಲಿ ಲೆಫ್ಟ್ ಸೈಡ್ ಒಂದು ಫಂಕ್ಷನ್ ರೈಟ್ ಸೈಡ್ ಒಂದು ಫಂಕ್ಷನ್ ಐತಿ. ಸೊ 1 ಒಳಗಡೆನ ತಗೊಂಡ್ಬಿಡು. ಹಂಗಾರ ಗ್ರೇಟರ್ ದ್ಯಾನ್ 0 ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 0 ಲೆಸ್ ದ್ಯಾನ್ 1. ಇಲ್ಲಿ ಈಕ್ವಲ್ ಟು 0 ತಗೊಂಗಿಲ್ಲ, ಯಾಕಂದ್ರೆ ಈಕ್ವಲ್ ಟು 0 ಚೆಕ್ ಮಾಡಿದ್ನಲ್ಲ ಈಗ. ಸೊ ಹಂಗಾರೆ ಈಕ್ವಲ್ ಟು 1 ಆಮೇಲೆ ಚೆಕ್ ಮಾಡ್ಕೋಬೇಕು ಎಲ್ ಎಚ್ ಎಲ್ ಆರ್ ಎಚ್ ಎಲ್, ಯಾಕಂದ್ರೆ ಆ ಕಡೆ ಒಂದು ಫಂಕ್ಷನ್ ಐತಿ. ಸೊ ಆ ಕಡೆ ಒಂದು ಫಂಕ್ಷನ್ ಇತ್ತಂದ್ರ ಅದನ್ನ ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಚೆಕ್ ಮಾಡ್ಕೋಬೇಕು. ಅದನ್ನ ಪೆಂಡಿಂಗ್ ಇಟ್ಟು 1ಕ್ಕಿಂತ ಒಳಗ ತಗೊಳ್ಳೋನು. ಸೊ ಹಂಗಾರೆ ಇಲ್ಲಿ ಯಾರದಾರ 0ಕ್ಕಿಂತ ಜಾಸ್ತಿ 1ಕ್ಕಿಂತ ಒಳಗ 0 ಐತಿ. ಒಬ್ಬನ ಅದಾನ. ಎಫ್ ಆಫ್ ಎಕ್ಸ್ ಈಕ್ವಲ್ 0 ಒಬ್ಬನ ಅದಾನ ಇಲ್ಲಿ ಒಳಗಡೆ ಆ ಕಡೆ ಒಂದು ಇಲ್ಲ. ಇಲ್ಲಿ ಗ್ರೇಟರ್ ದ್ಯಾನ್ 0 ಲೆಸ್ ದ್ಯಾನ್ 1 ಇದ್ದಾಗ ಈ ಕಡೆ 2 ಫಂಕ್ಷನ್ ಇಲ್ಲ, ಒಂದ ಫಂಕ್ಷನ್ ಐತಿ. ಅದು ಏನು ಕಾನ್ಸ್ಟೆಂಟ್ ಫಂಕ್ಷನ್ 0. ಕಾನ್ಸ್ಟೆಂಟ್ ಫಂಕ್ಷನ್ ಅಂದ್ರೆ ಕಂಟಿನ್ಯೂಸ್. ದಿಸ್ ಈಸ್ ಕಾನ್ಸ್ಟೆಂಟ್ ಫಂಕ್ಷನ್. ಬರೀರಿ, ದಿಸ್ ಈಸ್ ವಾಟ್ ಕಾನ್ಸ್ಟೆಂಟ್ ಫಂಕ್ಷನ್. therefore continuous at x is greater than 0 less than 1. ಸೊ ಇವಾಗ ಇದು ಆಯ್ತು. ಸೊ ಇನ್ನು ಲಾಸ್ಟ್ ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 1 ಒಂದು ತಗೊಂಡ್ಬಿಡು. 1 ತಗೊಂಡು ಇನ್ನೊಂದು ಐತಿ ಎಕ್ಸ್ ಇಸ್ ಗ್ರೇಟರ್ ದನ್ 1 ಒಂದು ಮಾಡ್ಕೋಬೇಕು. ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 1 ತಗೊಳ್ಳೋ. ರೈಟ್. ಓಕೆ. ಈಗ ಆಟ್ ಎಕ್ಸ್ ಈಕ್ವಲ್ ಟು 1 ತಗೊಂಡ್ರೆ ಏನ್ ಮಾಡ್ಕೋಬೇಕು ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಚೆಕ್ ಮಾಡ್ಕೋಬೇಕು. ಯಾಕೆ ಹೇಳಪ್ಪ ಇಲ್ಲಿ ಲೆಫ್ಟ್ ಸೈಡ್ ಒಂದು ಫಂಕ್ಷನ್ ಐತಿ, ರೈಟ್ ಸೈಡ್ ಒಂದು ಫಂಕ್ಷನ್ ಐತಿ. ಇಂಥ ಟೈಮಿಗೆ ಏನ್ ಮಾಡ್ಕೋಬೇಕು ನಾವು ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಚೆಕ್ ಮಾಡ್ಕೋಬೇಕಲ್ಲಿ. ಸೊ ಹಂಗಾರ ಎಲ್ ಎಚ್ ಎಲ್ ಅಂದ್ರೆ ಏನ್ ಬರ್ಕೋತೇವೆ ನಾವು ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 1 ಬಗ್ಗೆ ಮಾತಾಡತ್ತೇವೆ ಹೌದಿಲ್ಲ. ಲಿಮಿಟ್ ಪಾಯಿಂಟ್ 1 ಲೆಫ್ಟ್ ಸೈಡ್ ಒಂದು ಫಂಕ್ಷನ್ ಚೂಸ್ ಮಾಡ್ಕೋಬೇಕು. ಸೊ ಹಂಗಾರ ಲೆಫ್ಟ್ ಸೈಡ್ ಫಂಕ್ಷನ್ ಏನೈತಿ ಇಲ್ಲಿ ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 1 ಮೈನಸ್ ಲೆಫ್ಟ್ ಸೈಡ್ ಫಂಕ್ಷನ್ 0 ಐತಿ. ಸೊ 0 ಅಂತಂದ್ರ ಆ 0 ಒಳಗೆ ಲಿಮಿಟ್ ಅಪ್ಲೈ ಮಾಡಕ್ಕೂ ಬರಂಗಿಲ್ಲ, ಯಾಕಂದ್ರೆ 0 ಅಂದ್ರೆ ಕಾನ್ಸ್ಟೆಂಟ್ ನಂಬರ್ 0 ಬರ್ಬಿಡ್ತೇನೆ ಡೈರೆಕ್ಟ್ ಆಗಿ. ನೆಕ್ಸ್ಟ್ ಆರ್ ಎಚ್ ಎಲ್ ಅಂದ್ರೆ ಏನಪ್ಪಾ ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 1 ಪ್ಲಸ್ ಎಫ್ ಆಫ್ ಎಕ್ಸ್. ಓಕೆ, ಈ ಕಡೆ ಕಾಣಂಗಿಲ್ಲ ಅಂತೇಳಿ ಇಲ್ಲಿ ಕೆಳಗೆ ಬರಿತೀನಿ. ಸೊ ಹಂಗಾರ ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 1 ಪ್ಲಸ್ ಎಫ್ ಆಫ್ ಎಕ್ಸ್ ಅಂದ್ರೆ ಏನೈತಿ ರೈಟ್ ಸೈಡ್ 1 ರೈಟ್ ಸೈಡ್ 4x ಐತಿ ಅಂದ್ರೆ 4x. ಈಗ x ಸಿಗದಾಗ 1 ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ 4 ಇಂಟು 1 ಏನ್ ಬಂತ 4 ಬಂತ. ಈಗ ಎಲ್ ಎಚ್ ಎಲ್ 0 ಬಂತು, ಆರ್ ಎಚ್ ಎಲ್ ಏನ್ ಬಂತು 4 ಬಂತು. ಸೊ ಹಂಗಾರ ಇಲ್ಲಿ ಎಲ್ ಎಚ್ ಎಲ್ ಇಸ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಲ್. ಹಿಯರ್ ಎಲ್ ಎಚ್ ಎಲ್ ಈಸ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಲ್. therefore f of x is not continuous at x equal to 1. x equal to 1 ಜಾಗದಾಗ ಕಂಟಿನ್ಯೂಸ್ ಆಗ್ಲಿಲ್ಲ ಅದು. ಯಾಕಂದ್ರೆ ಇಲ್ಲಿ ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಚೆಕ್ ಮಾಡಿದಾಗ ಎಲ್ ಎಚ್ ಎಲ್ ಒಳಗ ಈ ಕಡೆ 0 ಇತ್ತು, 0 ಬರ್ಕೊಂಡಿವಿ. ಆರ್ ಎಚ್ ಎಲ್ ಒಳಗೆ ಏನಿತ್ತು
ಆರ್ ಎಚ್ ಎಲ್ ಒಳಗೆ 2x ಇತ್ತು 4x ಇತ್ತು, ಆ 4x ಒಳಗೆ ಲಿಮಿಟ್ ಅಪ್ಲೈ ಮಾಡಿದ್ಮೇಲೆ 1 ಅಪ್ಲೈ ಮಾಡಿದ್ಮೇಲೆ 4 ಬಂತು. 0 is not equal to 4, therefore LHL is not equal to RHL, function is not continuous at x equal to 1. ರೈಟ್. ಸೊ ಹಂಗಾರ ಇವಾಗ ನೆಕ್ಸ್ಟ್ ಇನ್ನೇನ್ ಮಾಡ್ಬೇಕು, ಆಕ್ಟ್ ಎಕ್ಸ್ ಈಕ್ವಲ್ ಟು 1 ಅಂತ. ಇನ್ನು ಎಕ್ಸ್ ಇಸ್ ಗ್ರೇಟರ್ ದೆನ್ 1, ಇದೊಂದು ಲಾಸ್ಟ್ ಟೈಮ್ ಈ ಕಡೆ ಚೆಕ್ ಮಾಡ್ಕೊಂಡ್ಬಿಡ್ರಿ. ಎಕ್ಸ್ ಇಸ್ ಗ್ರೇಟರ್ ದೆನ್ 1 ಈ ಕಡೆ, ಯಾಕಂದ್ರೆ ಗ್ರೇಟರ್ ದೆನ್ 1 ಮೆನ್ಷನ್ ಮಾಡ್ಯಾನಿಲ್ಲ, ಈ ಕಡೆ ಫಂಕ್ಷನ್ ಕಾಣತೈತಲ್ಲ ನಮಗೆ. ಈ ಕಡೆ ಆಟ್ ಎಕ್ಸ್ ಈಕ್ವಲ್ ಟು 1 2 3 4 5 6 2023 2024 2025 2026 ಎಲ್ಲಾ ಕಡೆ 4x. ಸೊ ಅದನ್ನ ಸಿಂಪಲ್ ಆಗಿ ಏನ್ ಬರೀತೀವಿ ನಾವು ಹಂಗಾರ, ಕೇಸ್ 3 ಇದಾಯ್ತು, ಇದು ಕೇಸ್ 4 ಅಲ್ಲ, ಇದು ಕೇಸ್ 4. ಹಂಗಾರ ಇದು ಕೇಸ್ 5. ಕೇಸ್ 5 ಏನ ಎಕ್ಸ್ ಇಸ್ ಗ್ರೇಟರ್ ದೆನ್ 1, ಎಕ್ಸ್ ಇಸ್ ಗ್ರೇಟರ್ ದೆನ್ 1, ಎಕ್ಸ್ ಇಸ್ ಗ್ರೇಟರ್ ದೆನ್ 1 ಅಂತಂದ್ರೆ ಫಂಕ್ಷನ್ ಒಬ್ಬ ಅದಾನ 4x. ಸೊ ಹಂಗಾರೆ ಎಫ್ ಆಫ್ ಎಕ್ಸ್ ಏನೈತಿ 4x ಐತಿ. 4x ಅಂದ್ರೆ ದಿಸ್ ಇಸ್ ಲೀನಿಯರ್ ಫಂಕ್ಷನ್, ದಟ್ ಈಸ್ ನಥಿಂಗ್ ಬಟ್ ದಿಸ್ is polynomial function, this is polynomial function, therefore continuous at x is greater than 1. ಸೊ ಹಂಗಾರ ಎಲ್ಲಿ ಡಿಸ್ಕಂಟಿನ್ಯೂಸ್ ಆತಿದು, at x equal to 1 ಒಳಗೆ ಅಷ್ಟ ಡಿಸ್ಕಂಟಿನ್ಯೂಸ್ ಆತ. x is less than 0 ಇದ್ದಾಗೂ ಕಂಟಿನ್ಯೂಸ್ ಐತಿ, ಇಲ್ಲಿ ಕಂಟಿನ್ಯೂಸ್ ಐತಿ. ಆಮೇಲೆ at x equal to 0 LHL RHL ಚೆಕ್ ಮಾಡ್ತಾಗ ಏನ್ ಬಂತ, ಕಂಟಿನ್ಯೂಸ್ ಬಂತ, ಇಲ್ಲಿ ಕಂಟಿನ್ಯೂಸ್ ಐತಿ. ಆಮೇಲೆ ಎಕ್ಸ್ ಇಸ್ ಗ್ರೇಟರ್ ದೆನ್ 0 ಲೆಸ್ ದೆನ್ 1 ಇದ್ದಾಗ ಫಂಕ್ಷನ್ ಏನೈತಿ ಕಂಟಿನ್ಯೂಸ್ ಅಂತ ಬಂದೈತಿ. ಸೊ ಇಲ್ಲಿ ಕಂಟಿನ್ಯೂಸ್ ಐತಿ. ಬಟ್ ಅಟ್ ಎಕ್ಸ್ ಈಕ್ವಲ್ ಟು 1 ಪ್ಲೇಸ್ ಒಳಗೆ ಅಷ್ಟ ಇಲ್ಲಿ ಅಷ್ಟೇ ಏನೈತಿ ಇದೆ, ಇಲ್ಲಿ ಕಂಟಿನ್ಯೂಸ್ ಇಲ್ಲ. ಇಲ್ಲೇನೈತಿ, ಇಲ್ಲಿ ನಾಟ್ ಕಂಟಿನ್ಯೂಸ್ ಐತಿ. ಅವಾಗ ಎಕ್ಸ್ ಈಕ್ವಲ್ ಟು 1 ಇದ್ದಾಗ, ಅಟ್ ಎಕ್ಸ್ ಈಕ್ವಲ್ ಟು ಗ್ರೇಟರ್ ದೆನ್ 1 ಇದ್ದಾಗ ಕಂಟಿನ್ಯೂಸ್ ಐತಿ. ಸೊ ಅಟ್ ಎಕ್ಸ್ ಈಕ್ವಲ್ ಟು ಎಕ್ಸಾಕ್ಟ್ 1 ಇದ್ದಾಗ ಅಷ್ಟೇ ಏನೈತೆ ಹಂಗಾರದ ಕಂಟಿನ್ಯೂಸ್ ಇಲ್ಲ. ಯಾಕಂದ್ರೆ ಇಲ್ಲಿ ಈ ಕಡೆ ಒಂದು ಫಂಕ್ಷನ್ ಆ ಕಡೆ ಒಂದು ಫಂಕ್ಷನ್ ಐತಿ, ಲಿಮಿಟ್ ಅಪ್ಲೈ ಮಾಡಿದ್ಮೇಲೆ ಈಕ್ವಲ್ ಬರಲಿಲ್ಲ. ದೇರ್ಫೋರ್ ಹಂಗಾರ ಲಿಮಿಟ್ ಗಿವನ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಟ್ ಆಲ್ ರಿಯಲ್ ನಂಬರ್ ಬಟ್ -1. ಸೊ ಅದನ್ನ ಬರೀಬೇಕಂದ್ರೆ ನೀವೇನ್ ಬರೀತೀರಿ, ಗಿವನ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ at all real number, at all x belongs to real number, at all x belongs to real number except this one. 1 ಹಾಕಿದಾಗ ಅಷ್ಟೇ ನಾಟ್ ಕಂಟಿನ್ಯೂಸ್ ಬಂತದ. ಸೊ -1 ಅಂತ ಈ ಟೈಪ್ ಬರೀಬಹುದು. ಲಾಸ್ಟ್ ಸೆಂಟೆನ್ಸ್ ಬರ್ಕೋಬಹುದು, f of x is continuous at all x belongs to real number -1. 1 ಅನ್ನ ಬಿಟ್ರೆ ಇನ್ನು ಉಳಿದಿದ್ದೆಲ್ಲ ಕಡೆ ಕಂಟಿನ್ಯೂಸ್ ಐತೆ ಅಂತ ಬರ್ಕೋಬಹುದು. ಸೊ ಹಂಗಾರ ಇದನ್ನ ಬರ್ಕೊಳ್ರಿ. ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಯಾವುದು, ಕ್ವಶನ್ ನಂಬರ್ 16 ಸಾಲ್ವ್ ಮಾಡೋದು. ಓಕೆ, ರೈಟ್ ಡೌನ್. Okay, next question, discuss the continuity. F of x equal to -2 if x is lesser than or equal to 1, 2x if x is greater than -1, less than 1 plus 1, 2 if x is greater than 1. So this is the question. So same line ಹೊಡಿರಿ, ಈ ಲೈನ್ ಹೊಡೆದ್ಮೇಲೆ x is ಎದ್ರ ಬಗ್ಗೆ ಮಾತಾಡೋದನ್ನ -1 ಒಂದು +1 ಐತಲ್ಲ. ಸೊ ಈ ಕಡೆ -1 ಬರ್ಕೋತೀನಿ, ಆ ಕಡೆ +1 ಬರ್ಕೋತೀನಿ. ರೈಟ್. ಸೊ -1 ಇಂದ ಲೆಸ್ ದನ್ -1 ಅಂತಂದ್ರೆ ಈ ಕಡೆ ಲೆಸ್ಸರ್ ದನ್ ಈಕ್ವಲ್ ಟು ಇದ್ದಿದ್ದಕ್ಕ ಟಚ್ ಮಾಡ್ಕೊಂಡು ತೊಗೊಂಬಂದ್ಬಿಡ್ತೇನೆ. -2 ಇದಕ್ಕೆ ಟಚ್, ಲೈನಿಗೆ ಟಚ್ ಮಾಡ್ಕೊಂಡು ತೊಗೊಂಬಂದ್ಬಿಡ್ತೇನೆ. ಎಕ್ಸ್ ಈಸ್ ಗ್ರೇಟರ್ ದನ್ -1 ಅಂದ್ರೆ ಈಕ್ವಲ್ ಟು ಇಲ್ಲ, ಟಚ್ ಮಾಡಂಗಿಲ್ಲ. ಲೆಸ್ಸರ್ ದನ್ ಈಕ್ವಲ್ ಟು +1 ಇದಕ್ಕೆ ಟಚ್ ಮಾಡ್ಕೊಂಡು ತೊಗೊಂಬರ್ಬೇಕು, ಯಾಕೆ ಈಕ್ವಲ್ ಐತಲ್ಲ ಅದಕ್ಕೆ ಟಚ್ ಮಾಡ್ಕೊಂಡು ತೊಗೊಂಬಂದೆ. ಯಾವುದು, 2x. ಆಮೇಲೆ ಗ್ರೇಟರ್ ದೆನ್ 1 ಈಕ್ವಲ್ ಟು ಇಲ್ಲ, ಟಚ್ ಮಾಡಂಗಿಲ್ಲ. ಯಾವ್ದೈತಿ ಫಂಕ್ಷನ್ 2 ಐತಿ. ಈ ಕಡೆ ಎಲ್ಲರ ಹೋಗಿ ಇಲ್ಲಿ ತನ 3 ತನ ಹೋಗು, ಅದು 2ನ. ರೈಟ್. ಸೊ ಹಾಗಾದ್ರೆ ಈ ಕ್ವಶನ್ ಅಲ್ಲಿ ಏನ್ ಮಾಡೋಣ ಹಂಗಾರ, ಫಸ್ಟ್ ಲೆಸ್ ದೆನ್ -1 ತಗೊಳ್ಳೋಣ. ಲೆಸ್ ದೆನ್ -1 ಈ ಕಡೆ ಫಂಕ್ಷನ್ ಐತಿ, ಒಂದು ಯಾವ್ದೋ ಒಂದು ಫಂಕ್ಷನ್ ಐತಿ, ಯಾವ್ದೈತಿ -2 ಐತಿ. ಈ ಕಡೆ ಎಲ್ಲ ನೋಡು, ಈ ಜಗದಾಗೆಲ್ಲ -2ನ ಐತಿ. ಸೊ ಈ ಜಗದಾಗೆಲ್ಲ -2ನ ಐತಿ ಅಂದ್ರೆ ಬರೀ f of x is equal to ಫಸ್ಟ್ ಕಂಡೀಷನ್ ಕೇಸ್ 1 ಏನ್ ಹೇಳತೈತಿ, ಕೇಸ್ 1 ಇಫ್ ಎಕ್ಸ್ ಈಸ್ ಲೆಸ್ ದ್ಯಾನ್ -1 ಚೂಸ್ ಮಾಡ್ಕೊಂಡೇನಿ. ಇಲ್ಲಿ ಸ್ಟಾರ್ ಆಗ್ತದೆ ನೋಡಿ, ಫಸ್ಟ್ ಇಲ್ಲಿ ಸ್ಟಾರ್ ಹಾಕೇನಲ್ಲ, ಇಲ್ಲೇ ಎಕ್ಸ್ ಈಸ್ ಲೆಸ್ ದ್ಯಾನ್ -1. ಸೊ ಹಂಗಾರೆ ಈ ಜಗದಾಗ ಎಕ್ಸ್ ಇಸ್ ಲೆಸ್ ದ್ಯಾನ್ -1 ಅಂತಂದ್ರೆ ಫಂಕ್ಷನ್ ಏನೈತಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು -2 ಅಂತ ಒಬ್ನ ಅದಾನ. ಸೊ -2 ಒಬ್ನ ಅದಾನ ಅಂತಂದ್ರೆ ಒಬ್ನ ಫಂಕ್ಷನ್, ಅದು ಕಾನ್ಸ್ಟಂಟ್ ಫಂಕ್ಷನ್. ಅದು ಮತ್ತೆ ದಿಸ್ ಈಸ್ ಕಾನ್ಸ್ಟಂಟ್ ಫಂಕ್ಷನ್ ಅಂತ ಬರ್ಕೊಡ್ರಿ. ಇಲ್ಲಿ ಏನ್ ಬರ್ಕೊಡ್ರಿ, ದಿಸ್ ಈಸ್
ಕಾನ್ಸ್ಟಂಟ್ ಫಂಕ್ಷನ್ ದೇರ್ ಫೋರ್ ಕಂಟಿನ್ಯೂಸ್ ಆಟ್ ಎಕ್ಸ್ ಈಸ್ ಲೆಸ್ ದ್ಯಾನ್ -1. ಇದು ಕಂಟಿನ್ಯೂಸ್ ಆಕೈತಿ. ಯಾಕೆ ಇರೋ ಒಬ್ನ ಫಂಕ್ಷನ್ ನಾವು ಕಾನ್ಸ್ಟಂಟ್ ಫಂಕ್ಷನ್ ಅಲ್ಲಿ ಎಲ್ಲಿ ಲಿಮಿಟ್ ಅಪ್ಲೈ ಮಾಡ್ತೀಪ್ಪ ನೀನು? ಈ ಕಡೆ ಎಲ್ಲ ಒಂದು ಒಬ್ನ ಅದ ನಾವು. ಸೊ ಹಂಗಾರೆ ಏನು ಕಾನ್ಸ್ಟಂಟ್ ಫಂಕ್ಷನ್ ಎಕ್ಸ್ ಈಸ್ ಲೆಸ್ -1 ಇದ್ದಾಗ ಅದು ಕಂಟಿನ್ಯೂಸ್ ಆಕೈತಿ. ಕಂಟಿನ್ಯೂಸ್ ಆಟ್ ಎಕ್ಸ್ ಈಸ್ ಲೆಸ್ ದ್ಯಾನ್ -1. ಇನ್ ಕೇಸ್ 2 ಈಗ ಎಕ್ಸಾಕ್ಟ್ 1 ಚೆಕ್ ಮಾಡ್ಕೊಳ್ಳಿ. ಸ್ಟಾರ್ ತೆಗಿಪ, ಇಲ್ಲಿ 1 ಬಾಜುನ ಹಾಕಿರ್ತೀನಿ ನೋಡಿ ಸ್ಟಾರ್. ಸೊ ಹಂಗಾರೆ ಕೇಸ್ 2 ಏನ್ ಹೇಳತೈತಿ ಅಂತಂದ್ರ, ಒಂದ್ ಕಡೆ ನಿಂತು ನೋಡಿದಾಗ ಲೆಫ್ಟ್ ಸೈಡ್ ಒಬ್ಬ ಕಾಣತಾನ, ರೈಟ್ ಸೈಡ್ ಒಬ್ಬ ಕಾಣತಾನ. ಒಂದ್ ಕಡೆ ನಿಂತು ನೋಡಿದ್ರೆ ಆ ಕಡೆ ಒಬ್ಬ ಈ ಕಡೆ ಒಬ್ಬ ಕಾಣತಾನ ಅಂತಂದ್ರೆ ಯಾರ ಕಡೆ ಅಂತ ಹೋಗವ ನೀವು? ಅದಕ್ಕೆ LHL ಚೆಕ್ ಮಾಡು, RHL ಚೆಕ್ ಮಾಡು. LHL RHL ಚೆಕ್ ಮಾಡಿ ಆಮೇಲೆ ಡಿಸೈಡ್ ಮಾಡೋದು ಈಕ್ವಲ್ ಬಂದ್ರೆ. ಸೊ ಅಟ್ ಎಕ್ಸ್ ಈಕ್ವಲ್ ಟು 1 ಅಲ್ಲ, ಈಗ ಅಟ್ ಎಕ್ಸ್ ಈಕ್ವಲ್ ಟು 1 ಅಂದ್ರೆ LHL RHL ಚೆಕ್ ಮಾಡ್ಕೋಬೇಕು. ಹಂಗಾರೆ LHL is equal to limit as x tends to 1 LHL -1 ಅಲ್ಲ ಇದು. ಓಕೆ, -1 LHL ಅಂದ್ರೆ ಮೇಲ್ಗಡೆ ಮತ್ತೆ ಮೈನಸ್ ಬರಿಬೇಕು. ಲೆಫ್ಟ್ ಸೈಡ್ ಫಂಕ್ಷನ್ ಚೂಸ್ ಮಾಡ್ಕೋ ಅಂತ ಹೇಳ್ದಂಗದ. f of x is equal to limit as x tends to -1. ಲೆಫ್ಟ್ ಸೈಡ್ ಫಂಕ್ಷನ್ ಯಾರದಾರ? -1 ಗೆ ಲೆಫ್ಟ್ ಸೈಡ್ -2 ಅದರ. ಈ -2 ಕೆ ಎಲ್ಲಿ ಲಿಮಿಟ್ ಅಪ್ಲೈ ಮಾಡವಪ್ಪ ನೀನು? ಅಪ್ಲೈ ಮಾಡಕ್ ಬರಂಗಿಲ್ಲ, ಕಾನ್ಸ್ಟಂಟ್ ಟರ್ಮ್ ಅದು. -2 ನ ಬರಿಬೇಕು, ಬರಿದೀವಿ. ಇನ್ನು RHL ಬರಿ. RHL ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು -1 ಇಂದ ಪ್ಲಸ್ ಅಂದ್ರೆ ಆ ಕಡೆ ಸೈಡ್ ತಗೋ ಅಂತ ಹೇಳ್ದಂಗ. ಪ್ಲಸ್ ಅಂದ್ರೆ f of x is equal to ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು -1. ರೈಟ್ ಸೈಡ್ ಫಂಕ್ಷನ್ ಚೂಸ್ ಮಾಡ. -1 ಗೆ ರೈಟ್ ಸೈಡ್ ಯಾರದಾರ? 2x ಅದಾರ. 2x ಅದಾರ. ಈಗ ಲಿಮಿಟ್ ಅಪ್ಲೈ ಮಾಡಕ್ ಬರ್ತೈತಿ, ಯಾಕಂದ್ರೆ ವೇರಿಯಬಲ್ ಟರ್ಮ್ ಐತಲ್ಲ, ಲಿಮಿಟ್ ಅಪ್ಲೈ ಮಾಡಕ್ ಬರ್ತೈತಿ ಇಲ್ಲಿ. ಸೊ ಲಿಮಿಟ್ ಅಪ್ಲೈ ಮಾಡಿದಿ ಅಂತಂದ್ರ ಇಫ್ ಯು ಸಬ್ಸ್ಟಿಟ್ಯೂಟ್ ಇನ್ ದ ಪ್ಲೇಸ್ ಆಫ್ x equal to -1, 2 into -1 ಏನಕ್ಕೈತದ? -2 ಆಕೈತಿ. ಸೊ -2 ಆತಂದ್ರೆ LHL RHL ಈಕ್ವಲ್ ಬಂತು. LHL RHL ಈಕ್ವಲ್ ಬಂತು. ಆಮೇಲೆ ಎಕ್ಸಾಕ್ಟ್ 1 ಗೆ ಚೆಕ್ ಮಾಡ್ಬೇಕು ನಾವು. -1 f of -1 ಚೆಕ್ ಮಾಡ್ಕೋಬೇಕು. ಇಲ್ಲಿ f of -1 ಚೆಕ್ ಮಾಡಿದಿ ಅಂತಂದ್ರೆ ಈಕ್ವಲ್ ಸಿಂಬಲ್ ಎಲ್ಲೈತಿ? ಈಕ್ವಲ್ ಸಿಂಬಲ್ -1 ಗೆ ಈಕ್ವಲ್ ಸಿಂಬಲ್ ಇದ್ದಾಗ -2 ನ ಐತಿ ಡೈರೆಕ್ಟ್ ಆಗಿ. ಅದು -2 ನ ಐತಿ, ಮತ್ತೇನ್ ಚೆಕ್ ಮಾಡೋ ನೆಸೆಸರಿ ಇಲ್ಲ. ಸೊ ಹಂಗಾರೆ ಇಲ್ಲಿ ನಾವ್ ಏನ್ ಬರಿಬಹುದು? ಹಂಗಾರೆ ಇಲ್ಲಿ ಬರಿಬಹುದು LHL is equal to RHL is equal to f of -1. Therefore f of x is continuous at x equal to -1. at x equal to -1 ಗೆ ಏನಾಗ್ತದ? ಕಂಟಿನ್ಯೂಸ್ ಆಯ್ತು. at x equal to -1 ಗೆ ಏನಾಗ್ತದ? ಕಂಟಿನ್ಯೂಸ್ ಆಯ್ತು. ರೈಟ್. ಸೊ ಈಗ -1 ಗೆ ಕಂಟಿನ್ಯೂಸ್ ಆಯ್ತು. ಈಗ -1 ಇಂದ ಸ್ವಲ್ಪ ಮುಂದೆ ಬಾಪ, ಇಲ್ಲಿ ಸ್ಟಾರ್ ಇಲ್ಲಿ ತೆಗಿ, ಇಲ್ಲ ಅಂದ್ರ -1 ಗಿಂತ ಜಾಸ್ತಿ ತಗೋನಂಗ್ರಿ. ಕೇಸ್ 3 ಏನಂತಂದ್ರ ಇಫ್ x is greater than -1 x is greater than -1 ಅಲ್ಲ. ಸೊ ಗ್ರೇಟರ್ ದ್ಯಾನ್ -1 ತಗೊಂಡು -1 ಈ ಕಡೆ ಬರ್ಕೊಳ್ಳೋದು ತಡಿ. ಆ ಕಡೆ ಇನ್ನೊಂದು ಫಂಕ್ಷನ್ ತಗೊಂಡು x ಈಸ್ ಗ್ರೇಟರ್ ದ್ಯಾನ್ -1 ಈಕ್ವಲ್ ಟು ಅಂತ ಆಗೈತಿ. ಇದು ಈಕ್ವಲ್ ಟು ಅಂತ ಆಗೈತಿ. ಇನ್ನು ಲೆಸ್ ದ್ಯಾನ್ +1 ತಗೊಳ್ಳೋದು. ಲೆಸ್ಸರ್ ದ್ಯಾನ್ ಈಕ್ವಲ್ ಟು ತಗೊಳ್ಳೋದು ಬೇಡ. ಯಾಕೆ ಹೇಳ? 1 ಎಕ್ಸಾಕ್ಟ್ 1 ಗೆ ಆ ಕಡೆ ಒಬ್ಬ ಈ ಕಡೆ ಒಬ್ಬ ಅದಾನ. LHL RHL ಚೆಕ್ ಮಾಡ್ಕೋಬೇಕು. ಸೊ ಲೆಸ್ ದ್ಯಾನ್ -1 ಸಾಕು. ಈಕ್ವಲ್ ಟು 1 ಆಮೇಲೆ ಮಾಡ್ಕೊಳ್ಳೋದು. ಲೆಸ್ ದ್ಯಾನ್ +1 ಸಾಕದು. ಸೊ ಹಂಗಾರೆ ಇಂಥ ಟೈಮಿಗೆ ಫಂಕ್ಷನ್ ಯಾರು ಅದಾರ? 2x ಅದಾರ. ಅವು 2x ಒಬ್ನ ಅದಾನ. ಇಲ್ಲೇನ ಇಬ್ಬರು ಅದಾರ. ಇಲ್ಲೇನಾರ ಗ್ರೇಟರ್ ದ್ಯಾನ್ -1 ಲೆಸ್ ದ್ಯಾನ್ +1. ಈ ಕಡೆ ಇರೋ ಒಬ್ಬನೇ ಒಬ್ಬ ಅದಾನ, ಅವು 2x ಅದಾನ. 2x ಅಂತಂದ್ರೆ ಪೊಲಿನಾಮಿಯಲ್ ಫಂಕ್ಷನ್. ಸೊ f of x ಏನೈತದು? f of x ಏನೈತಿ? 2x ಐತಿ. 2x ಅಂತಂದ್ರೆ ದಟ್ ಈಸ್ ಪೊಲಿನಾಮಿಯಲ್ ಫಂಕ್ಷನ್. ದಿಸ್ ಈಸ್ polynomial function. Therefore continuous at x is greater than -1 less than 1. ಸೊ ಹಂಗಾರೆ ಆ ಫಂಕ್ಷನ್ ಕೇಸ್ 3 ಆಗ್ತದೆ. ಈ ಸ್ಟಾರ್ ಇಲ್ಲಿಂದ ಇನ್ನೊಂದು ಸ್ವಲ್ಪ ಮುಂದೆ ಹೋಗು. ಈಗ ಎಕ್ಸಾಕ್ಟ್ 1 ಗೆ ಚೆಕ್ ಮಾಡೋಣ. ಈಕ್ವಲ್ ಟು 1 ಆ ಕಡೆ ಒಬ್ಬವ ಈ ಕಡೆ ಒಬ್ಬವ. LHL RHL ಅಲ್ಲೊಬ್ರು ಇಲ್ಲೊಬ್ರು ಇಬ್ಬಿಬ್ರು. ಕೇಸ್ 4 at x equal to ಎಲ್ಲಿಗೆ? 1 ಗೆ. at x equal to 1
at x equal to 1 at x equal to 1 ಅಂದ್ರೆ LHL RHL ಚೆಕ್ ಮಾಡ್ಕೋಬೇಕಲ್ಲ. LHL is equal to limit x tends to 1 minus f of x ಅಂತ ಡಿನೋಟೇಟ್ ಮಾಡ್ತೀವಿ. ಅದ ಅಕಸ್ಮಾತ್ RHL ಇತ್ತಂದ್ರೆ ಲಿಮಿಟ್ as x tends to 1 ಬರೆದು ಪ್ಲಸ್ ಬರೆದು f of x ಬರೀತೀವಿ. 1 minus ಅಂದ್ರೆ ಲೆಫ್ಟ್ ಸೈಡ್ ಫಂಕ್ಷನ್, 1 plus ಅಂದ್ರೆ ರೈಟ್ ಸೈಡ್ ಫಂಕ್ಷನ್. This is not plus 1, this is not minus 1. Minus indicates left side function, plus indicates right side function. Right, okay. So ಹಂಗಾರೆ 1 ಗೆ ಲೆಫ್ಟ್ ಸೈಡ್ ಯಾರು ಅದಾರ 2x ಅದಾರ, ಬರಿ 2x ಲಿಮಿಟ್ as x tends to 1 minus ಲೆಫ್ಟ್ ಸೈಡ್ ಫಂಕ್ಷನ್ ಚೂಸ್ ಮಾಡ್ಬೇಡ, ಮತ್ತೆ ಯಾಕೆ ಮೈನಸ್ ಬರೀತಿ. ಲೆಫ್ಟ್ ಸೈಡ್ ಯಾರು ಅದಾರ 2x ಅದಾರ. ಸೊ 2x ಅಂತ ಬರೆದ್ರೆ ಈಗ x ಪ್ಲೇಸ್ ಒಳಗೆ 1 ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಏನ್ ಬರ್ತೈತಿ? ಇಫ್ ಯು ಸಬ್ಸ್ಟಿಟ್ಯೂಟ್ ಇನ್ ದ ಪ್ಲೇಸ್ ಆಫ್ x equal to 1, ವಾಟ್ ವಿ ಗೆಟ್? 2 1 ಜಾ 2 ಬಂತ. ಈಗ 1 ರೈಟ್ ಸೈಡ್ ಫಂಕ್ಷನ್ ಯಾರು ಅದಾರ? 1 ರೈಟ್ ಸೈಡ್ ಇರೋ ಒಬ್ಬ 2 ಅದಾನ, ಅವನ ಕಡೆ ಏನ್ ಲಿಮಿಟ್ ಅಪ್ಲೈ ಮಾಡ್ತೀಪ್ಪ? ಕಾನ್ಸ್ಟೆಂಟ್ ನಂಬರ್ದಾಗ ಡೈರೆಕ್ಟ್ 2 ಬರ್ದು ಬಿಡೋದು. ಸೊ LHL RHL ಈಕ್ವಲ್ ಬಂತು. ಹಿಯರ್ LHL is equal to RHL. ಸೊ ಹಂಗಾರೆ ಈಕ್ವಲ್ ಟು 1 ಅಂತಂದಾಗನು ಏನೈತಿ? 2x ಐತಿ, 1 ಸಬ್ಸ್ಟಿಟ್ಯೂಷನ್ ಮಾಡ್ತೇವೆ. LHL equal to RHL equal to f of 1 ಅಂತ ಬರ್ತೈತೆ. ಬೇಕಂದ್ರೆ ಚೆಕ್ ಮಾಡ್ಕೊರಿ. therefore f of x is continuous at x equal to 1 at x equal to 1. ಸೊ ಹಂಗಾರೆ f of x ಕಂಟಿನ್ಯೂಸ್ ಆಯ್ತು. ಗ್ರೇಟರ್ ದನ್ 1 ಆ ಕಡೆ ಯಾರದ? ಗ್ರೇಟರ್ ದನ್ 1 ಅಂತಂದ್ರೆ 2 ಅದಾರ. ಇದು ಕೇಸ್ 5 ಅಂತ ಮಾಡ್ಬೇಕಿಲ್ಲಿ. ಕೇಸ್ 5 ಅಂದ್ರೆ ಏನೈತದ? ಗ್ರೇಟರ್ ದನ್ 1 ಅಂತ ಮಾಡ್ಕೋಬೇಕು. ಕೇಸ್ 5 ಇಲ್ಲೇ ಸಾಲ್ವ್ ಮಾಡ್ತೀನಿ ನೋಡ್ರಪ್ಪ. ಕೇಸ್ 5 ಅಂದ್ರೆ ಏನು? ಇಫ್ x ಈಸ್ ಗ್ರೇಟರ್ ದ್ಯಾನ್ ಪ್ಲಸ್ 1 ಅಂದ್ರೆ ಫಂಕ್ಷನ್ ಏನೈತಿ? f of x equal to 2 ಐತಿ. ದಿಸ್ ಇಸ್ ಕಾನ್ಸ್ಟೆಂಟ್ ಫಂಕ್ಷನ್. ದಿಸ್ ಇಸ್ ವಾಟ್? ಕಾನ್ಸ್ಟೆಂಟ್ ಫಂಕ್ಷನ್. ಕಾನ್ಸ್ಟೆಂಟ್ ಫಂಕ್ಷನ್ ಅಂದ್ರೆ ಏನು? ಕಾನ್ಸ್ಟೆಂಟ್ ಫಂಕ್ಷನ್ ಅಂದ್ರೆ ಕಂಟಿನ್ಯೂಸ್. ಕಾನ್ಸ್ಟೆಂಟ್ ಫಂಕ್ಷನ್ ಅಂದ್ರೆ ಕಂಟಿನ್ಯೂಸ್ ಇರ್ದೇ ಇರ್ತದೆ. ಸೊ ಹಂಗಾರ ಇದು ಎಲ್ಲಾ ಪಾಯಿಂಟ್ ಒಳಗೂ ಕಂಟಿನ್ಯೂಸ್ ಆಯ್ತು ಅನಿಸ್ತೈತಿ. at x is lesser than 1 ಕಂಟಿನ್ಯೂಸ್ ಐತಿ. ಕೇಸ್ 2 x equal to -1 LH equal to RHL f of -1 ಇದು ಕಂಟಿನ್ಯೂಸ್ ಐತಿ. ಕೇಸ್ 3 x is greater than -1 less than +1 polynomial function ಇದು ಕಂಟಿನ್ಯೂಸ್ ಐತಿ. ಕೇಸ್ 4 ಇಲ್ಲಿ LHL RHL ಈಕ್ವಲ್ ಬಂದು ಇಲ್ಲಿ ಕಂಟಿನ್ಯೂಸ್ ಐತಿ. ಕೇಸ್ 5 ಅಲ್ಲಿ ಕಂಟಿನ್ಯೂಸ್ ಐತಿ. ಸೊ ಹಂಗಾರ given function is continuous at all x belongs to real number. ಎಲ್ಲಾ ರಿಯಲ್ ನಂಬರ್ ಒಳಗೂ ಫಂಕ್ಷನ್ ಏನೈತದ? ಕಂಟಿನ್ಯೂಸ್ ಐತಿ ಅಂತ ಬರ್ಕೊಂಡ್ಬಿಟ್ರೆ ಮುಗಿದೋಯ್ತು. ಸೊ ಹಂಗಾರೆ ಇದು ಯಾವ್ದು? ಕ್ವಶನ್ ನಂಬರ್ 16 ಅಲ್ಲ ಇದೆ? ತಡಿ ನೋಡ್ತೀನಿ. ಕ್ವಶನ್ ನಂಬರ್ 16 ಇದು. ಕ್ವಶನ್ ನಂಬರ್ ಬರ್ದಿಲ್ಲ. ಸೊ ಇದನ್ನ ಬರ್ಕೊಳ್ರಿ. ನೆಕ್ಸ್ಟ್ ಕ್ವಶನ್ ನಂಬರ್ 17 ಮಾಡೋಣ. Okay, next question. Find the relationship between a and b so that the function f is defined by f of x equal to ax plus 1 if x is lesser than or equal to 3. bx plus 3 if x is greater than 3 is continuous at x equal to 3 ಅಂತ ಅವ ಕ್ವಶನ್ ಕೊಟ್ಟಿದ್ದಾನ. ಆಲ್ರೆಡಿ ಅವ ಕಂಟಿನ್ಯೂಸ್ at x equal to 3 ಐತಿ. at x equal to 3 ಕಂಟಿನ್ಯೂಸ್ ಐತದ. ಬಟ್ ನಾವೇನ್ ಫೈಂಡ್ ಮಾಡ್ಕೋಬೇಕು? ರಿಲೇಶನ್ಶಿಪ್ ಬಿಟ್ವೀನ್ ಎ ಅಂಡ್ ಬಿ ಚೆಕ್ ಮಾಡ್ಕೋಬೇಕು. ನಿಂದೇನ್ ಡ್ಯೂಟಿಪ್ಪ? ನಿನ್ ಡ್ಯೂಟಿ ಲೈನ್ ಹೊಡಿರಿ. ಲೈನ್ ಹೊಡೆದ ಕಾಸ ಅವ 3 ಬಗ್ಗೆ ಮಾತಾಡತ್ತಾನ. ಒಂದ ನಂಬರ್ ಐತಿ 3 ಲೆಫ್ಟ್ ಸೈಡ್ ಯಾರದಾರ? ಲೆಸ್ಸರ್ ದ್ಯಾನ್ ಆರ್ ಈಕ್ವಲ್ ಟು 3 ಈಕ್ವಲ್ ಟು ಅಂದಾಗ ಟಚ್ ಮಾಡಿ ತಗೋತೀನಿ. ax plus 1 ಗ್ರೇಟರ್ ದ್ಯಾನ್ 3 ಇದ್ದಾಗ ಏನೈತಿ? bx plus 3 ಐತಿ. ಸೊ LHL RHL ಚೆಕ್ ಮಾಡಿ, ತಾನ ಆನ್ಸರ್ ಬರ್ತೈತೆ. ಚೆಕ್ ಮಾಡಿ ನೀ LHL RHL. LHL is equal to limit as x tends to ಏನದ? 3 ಐತಿ ನಂಬರ್. 3 minus f of x is equal to ಈಗ ಬರೀರಿ ಲಿಮಿಟ್ as x tends to 3 ಮೈನಸ್ ಅಂತಂದ್ರ 3 ಮೈನಸ್ ಅಂದ್ರೆ ಲೆಫ್ಟ್ ಸೈಡ್. ಇದೇನಿತ್ತು ಪೂರಾ ಬರ್ದಿಲ್ಲ ಅಲ್ಲಿ. ax plus 1 3 ಲೆಫ್ಟ್ ಸೈಡ್ ಯಾರು ಅದಾರ? 3 ಲೆಫ್ಟ್ ಸೈಡ್ ax plus 1 ಅದಾರ. ax plus 1. ಸೊ x ಜಾಗದಾಗ ಲಿಮಿಟ್ ಅಪ್ಲೈ ಮಾಡಿ. x ಜಾಗದಾಗ ಏನೇ 3 ಹಾಕ. 3 into a 3a plus 1 ಹಂಗ ಇಡು. ಆಮೇಲೆ RHL ಚೆಕ್ ಮಾಡ. RHL limit as x tends to 3 plus f of x is equal to limit as x tends to 3 plus indicates right side function. 3 right side ಯಾರು ಅದಾರ? bx plus 3 ಅದಾರ. ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿ. if you substitute in the place of x equal to 3 ಏನ್ ಸಿಗ್ತೈತಿ? 3 into b 3b plus 1. ಓಕೆ, 3b plus 1 ಆತ. ಸೊ ಹಂಗಾರ ಆಲ್ರೆಡಿ ಇವು ಕಂಟಿನ್ಯೂಸ್ ಐತಂದ್ರೆ LHL equal to RHL ಇರ್ಬೇಕು.
ಆಲ್ರೆಡಿ ಕಂಟಿನ್ಯೂಸ್ ಐತಂದ್ರೆ ಎಲ್ ಎಚ್ ಎಲ್ ಈಕ್ವಲ್ ಟು ಆರ್ ಎಚ್ ಎಲ್ ಇರ್ತೈತೆ ಅಂದಂಗ ಆತ. ಸೊ ಹಂಗಾರ ಇಲ್ಲಿ ಬರ್ಕೋತೀನಿ, ಗಿವನ್ ಫಂಕ್ಷನ್ ಈಸ್ ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಸ್ ಆಟ್ ಎಕ್ಸ್ ಈಕ್ವಲ್ ಟು 3 ಐತಿ. ಸೊ ಹಂಗಾರ ಸೊ ಎಲ್ ಎಚ್ ಎಲ್ ಇಸ್ ಈಕ್ವಲ್ ಟು ಆರ್ ಎಚ್ ಎಲ್. ನಾ ಎಫ್ ಆಫ್ ಎ ಒಂದು ಚೆಕ್ ಮಾಡಿಲ್ಲ, ಎಫ್ ಆಫ್ ಎ ಚೆಕ್ ಅದು ಯಾಕಂದ್ರೆ ಸೇಮ್ ಇದ ಬರ್ತೈತೆ ಅಂತ ಬಿಟ್ಟಿನ, ಬೇಕಾದ್ರೆ ಎಫ್ ಆಫ್ ಎ ಚೆಕ್ ಮಾಡಿ ನೋಡ್ತೀನಿ ಮಾಡ್ರಿ. ಎಫ್ ಆಫ್ 3 ಈಕ್ವಲ್ ಟು 3 ಐತಲ್ಲ, ಇದ ಫಂಕ್ಷನ್ ಆಸ್ ಇಟ್ ಇಸ್. ಎಫ್ ಆಫ್ 3 ಚೆಕ್ ಮಾಡ್ತೀಪ ಅಂತಂದ್ರ ಎ ಎಕ್ಸ್ ಈಕ್ವಲ್ ಟು ಎಲ್ಲಿ ಐತಿ, ಈಕ್ವಲ್ ಟು 3 ಇಲ್ಲಿ ಐತಿ, ಈಕ್ವಲ್ ಟು 3 ಎಕ್ಸಾಕ್ಟ್ ಇಲ್ಲಿ ಹಾಕ್ಬೇಕಂಗಾರ. ಎ ಎಕ್ಸ್ ಪ್ಲಸ್ 1 ಜಗದಾಗ ನೀ ಏನಾರ 3 ಹಾಕಿದಿ ಅಂತಂದ್ರ 3 ಇಂಟು ಎ 3a ಪ್ಲಸ್ 1 ಇದ ಬರ್ತೈತಲ್ಲ, ಅದಕ್ಕೆ ಬಿಟ್ಟಿನಿ. ಸೊ ಹಂಗಾರೆ ಎಲ್ ಎಚ್ ಎಲ್ ಈಕ್ವಲ್ ಟು ಆರ್ ಎಚ್ ಎಲ್ ಐತೆ. ಎಲ್ ಎಚ್ ಎಲ್ ಈಕ್ವಲ್ ಟು ಆರ್ ಎಚ್ ಎಲ್ ಅಂದ್ರೆ ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಆನ್ಸರ್ ಈಕ್ವಲ್ ಆಗ್ಬೇಕು. ಎಲ್ ಎಚ್ ಎಲ್ ಆನ್ಸರ್ ಏನೈತಿ 3a ಪ್ಲಸ್ 1 ಐತಿ, ಆರ್ ಎಚ್ ಎಲ್ ಆನ್ಸರ್ ಏನೈತಿ 3b ಪ್ಲಸ್ 1 ಐತಿ. ಸೊ ಹಂಗಾರ ಇದನ್ನ ಪ್ಲಸ್ 1 ಆ ಕಡೆ ಕರ್ಕೊಂಡ್ ಬಂದಾಗ ಏನಾಕೈತಿ, ಇದು ಅಲ್ಲೇ ಈಕ್ವಲ್ ಇದ್ದಿದ್ದಕ್ಕೆ ರಿಲೇಷನ್ ಚೆಕ್ ಮಾಡತ್ತೇವೆ. ಇಬ್ಬರು ನಡಕ್ಕೆ ಏನ್ ರಿಲೇಷನ್ ಐತಿ, ಎರಡು ಈಕ್ವಲ್ ಅದ. ಪ್ಲಸ್ 1 ಈ ಕಡೆ ತೊಂಬ, ಪ್ಲಸ್ 1 ಈ ಕಡೆ ತೊಂಬಂದ್ರೆ ಏನಕೈತಿ, ಅದು ಮೈನಸ್ 1 ಆಕೈತಿ. ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆಯ್ತು ಅಂತಂದ್ರ ಏನ್ ಸಿಗ್ತೈತಿ, 3a ಈಕ್ವಲ್ ಟು 3b ಸಿಗ್ತೈತಿ. ಸೊ ಹಂಗಾರ ಗಿವನ್ ಫಂಕ್ಷನ್ ಇಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಈಕ್ವಲ್ ಟು 3 ಇತ್ತ. ಸೊ ಇದು ಪ್ಲಸ್ 1 ಬಂತ, ಇದು 3b ಪ್ಲಸ್ 3 ಆಗ್ಬೇಕಲ್ಲ. ಹಾ ಅದಕ್ಕೆ ಅನ್ಕೊಂಡೇನ. ಇದು ಲಿಮಿಟ್ ಅಪ್ಲೈ ಮಾಡಿದ 3 ಇಂಟು ಬಿ 3b ಪ್ಲಸ್ 3 ಬರ್ಕೋಬೇಕು ಇಲ್ಲಿ. ಪ್ಲಸ್ 3 ಬರ್ಕೊಂಡ್ರೆ ಏನಾಗ್ತಂಗಾರ ಇಲ್ಲಿ ಪ್ಲಸ್ 3 ಆಕೈತಿ. ಸೊ ಹಂಗಾರ ಇದು ಪ್ಲಸ್ 3 ಹಂಗ ಇಡ್ತೇವಿ. ಪ್ಲಸ್ 1 ಈ ಕಡೆ ಬಂದಾಗ ಮೈನಸ್ 1 ಆಕೈತಿ. 3 ಮೈನಸ್ 1 ಆದ್ರೆ 2 ಬರ್ತೈತೆ ಅದು. ಓಕೆ, ನೆಕ್ಸ್ಟ್ ಈಗ ಏನಕೈತಿ, ಎ ಈಕ್ವಲ್ ಟು ಏನ್ ಮಾಡ 3 ಆ ಕಡೆ ಕರ್ಕೊಂಡು ಹೋದ್ರೆ ಏನಕ್ಕೈತದ 3b ಪ್ಲಸ್ 2 ಡಿವೈಡೆಡ್ ಬೈ 3 ಬರ್ತೈತದ. ಇದು ರಿಲೇಷನ್. ಅಕಸ್ಮಾತ್ ಇನ್ನೊಂದು ಸ್ವಲ್ಪ ಸಿಂಪ್ಲಿಫೈ ಮಾಡ್ತೀಪ ಅಂತಂದ್ರೆ ಎ ಈಕ್ವಲ್ ಟು ಈ 3 ಡಿವೈಡ್ ಬೈ 3 ಇವ್ರಿಗೆ ಸಂಬಂಧ, ಇದು ಇವ್ರಿಗೆ ಸಂಬಂಧ ಇರ್ತೈತಿ ಡಿನಾಮಿನೇಟರ್. ಸೊ ಎ ಈಕ್ವಲ್ ಟು 3 ಕ್ಯಾನ್ಸಲ್ ಆದ್ರೆ ಬಿ ಉಳಿಯುತ್ತೆ, ಇಲ್ಲೇನು ಉಳಿಯುತ್ತೆ 2/3 ಉಳಿಯುತ್ತೆ. ಇದ ರಿಲೇಷನ್ ನೋಡಪ್ಪ, ಎ ಈಕ್ವಲ್ ಟು ಬಿ ಪ್ಲಸ್ 2/3 ಇದ ಇಬ್ಬರು ನಡಕಿನ ರಿಲೇಷನ್. ಅಂದ್ರ ಎ ಕ ಬಿ ಕ ಈಕ್ವಲ್ ಆಗ್ಬೇಕಂದ್ರೆ ಬಿ ಕ 2/3 ಆಡ್ ಮಾಡಿದಾಗ ಎ ಬಿ ಈಕ್ವಲ್ ಅಕ್ಕಾವು ಅಂತ ಹೇಳ್ದಂಗದ. ಸೊ ದಿಸ್ ಇಸ್ ಕ್ವಶನ್ ನಂಬರ್ 7. ರೈಟ್ ಡೌನ್. ಸೊ ಹಂಗ ನೆಕ್ಸ್ಟ್ ವಿಡಿಯೋ ಒಳಗೆ ಏನ್ ಮಾಡೋಣ, ಕ್ವಶನ್ ನಂಬರ್ 17 ಅಥವಾ 18, 19, 20, 21 ಅವನ್ನೆಲ್ಲ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೋಣ. ಓಕೆ, ಥ್ಯಾಂಕ್ ಯು. ರೈಟ್ ಡೌನ್.